ಇನ್ನು ಈ ಜಯದೇವ ಮೆಟ್ರೋ ಜಂಕ್ಷನ್ ಇದೆಯಲ್ಲ, ಇದು ಹಳದಿ ಮಾರ್ಗದಲ್ಲೇ ಬರುತ್ತೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಮೆಟ್ರೋ ನಿಲ್ದಾಣ ಆಗುತ್ತೆ. ಬಹು ಹಂತದ ಮೆಟ್ರೋ ಇಂಟರ್ಚೇಂಜ್ ನಿಲ್ದಾಣ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಜಯದೇವ ಸ್ಟೇಷನ್ ಅಲ್ಲಿ ಆಗುತ್ತೆ. ಹಳದಿ ಮತ್ತು ಗುಲಾಬಿ ಮಾರ್ಗಕ್ಕೆ ಇಲ್ಲಿ ಇಂಟರ್ಚೇಂಜ್ ಮಾಡ್ಕೋಬಹುದು. ಡಬಲ್ ಎಲಿವೇಟೆಡ್ ರಸ್ತೆಯ ಜೊತೆಗೆ ಸುಮಾರು 6 ವಿಶೇಷತೆಗಳು ಈ ಸ್ಟೇಷನ್ ಹೊಂದಿದೆ. ಇದು ಅತಿ ಎತ್ತರಕ್ಕೆ ನಿರ್ಮಾಣವಾದಂತಹ ಮೆಟ್ರೋ ನಿಲ್ದಾಣ ಅನ್ನೋ ಹೆಸರನ್ನ ಪಡೆದುಕೊಳ್ಳುತ್ತೆ. 29 ಮೀಟರ್ ಎತ್ತರದಲ್ಲಿ ಅತ್ಯದ್ಭುತವಾದಂತಹ ನಿರ್ಮಾಣ ಅಂದ್ರೆ ಸ್ಟೇಷನ್ ಇದು ನಿರ್ಮಾಣ ಆಗಿರುವಂತದ್ದು ಅನ್ನೋ ಹೆಗ್ಗಳಿಕೆ ಕೂಡ ಇದಕ್ಕೆ ಸಿಗ್ತಾ ಇದೆ. ಈ ಮೆಟ್ರೋ ನಿಲ್ದಾಣಕ್ಕೆ ಅಂದಾಜು 200 ಕೋಟಿ ರೂಪಾಯಿ ವೆಚ್ಚ ಆಗಿದೆಯಂತೆ. ಜಯದೇವ ಮೆಟ್ರೋ ನಿಲ್ದಾಣಕ್ಕೆ ಏಷ್ಯಾದಲ್ಲೇ ಅತಿ ದೊಡ್ಡ ಮೆಟ್ರೋ ನಿಲ್ದಾಣ ಅನ್ನೋ ಹೆಗ್ಗಳಿಕೆ ಪಡೆದುಕೊಳ್ತಾ ಇದೆ. ಇದು ಬಹು ಹಂತದ ಮೆಟ್ರೋ ಇಂಟರ್ಚೇಂಜ್ ನಿಲ್ದಾಣ. ಇಂಟರ್ಚೇಂಜ್ ನಿಲ್ದಾಣ ಅಂದ್ರೆ ಈಗ ಗ್ರೀನ್ ಲೈನ್ ಟು ಪರ್ಪಲ್ ಲೈನಿಗೆ ನೀವು ಚೇಂಜ್ ಆಗ್ಲಿಕ್ಕೆ ಮಲ್ಲೇಶ್ವರಂ ಬರಬೇಕಿತ್ತು, ಅದೇ ಮಂತ್ರಿ ಸ್ಕ್ವೇರ್ ಹತ್ರ ಬದಲಾಗಬೇಕಿತ್ತು, ಹೀಗಿತ್ತಲ್ಲ ಆ ಥರ ಇಲ್ಲೂ ಕೂಡ ಇಂಟರ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅತಿ ದೊಡ್ಡ ನಿಲ್ದಾಣ ಅಂತ ಇದ್ದಾರೆ. ಡಬಲ್ ಎಲಿವೇಟೆಡ್ ರಸ್ತೆಯ ಜೊತೆಗೆ 6 ಹಂತಗಳಿರುವಂತಹ ಸ್ಟೇಷನ್ ಇದು. ಅತಿ ಎತ್ತರಕ್ಕೆ ನಿರ್ಮಾಣವಾದಂತಹ ಮೆಟ್ರೋ ನಿಲ್ದಾಣ ಅನ್ನುವ ಹೆಗ್ಗಳಿಕೆ ಕೂಡ ಈ ಜಯದೇವ ಒಂದು ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದು ಪಡೆದುಕೊಳ್ತಾ ಇದೆ. ಸೊ ಹಲವಾರು ವಿಶೇಷತೆಗಳನ್ನು ಈ ಜಯದೇವ ಮೆಟ್ರೋ ನಿಲ್ದಾಣ ಹೊಂದಿದೆ. ಅದರಲ್ಲಿ ಪ್ರಮುಖವಾಗಿ 6 ಅಂತ ಹೇಳಿದ್ರೆ, ಮೊದಲ ಹಂತದಲ್ಲಿ ನಿಮಗೆ ಅಂದರೆ ಬೆಂಗಳೂರಿಗೆ ಆ ಭಾಗದಲ್ಲಿ ಓಡಾಡುವಂಥವ್ರಿಗೆ ಈ ಏರಿಯಾಗಳನ್ನ ಏನು ಹೇಳ್ತೀನಿ ಇದು ಬಹಳ ಬೇಗ ಕ್ಯಾಚ್ ಆಗುತ್ತೆ ನಿಮಗೆ. ಮೊದಲ ಹಂತದಲ್ಲಿ ಡೈರಿ ಸರ್ಕಲ್ನಿಂದ ಬನ್ನೇರುಘಟ್ಟದವರೆಗೂ ಅಂಡರ್ ಪಾಸ್ ರಸ್ತೆ. 2ನೇ ಹಂತದಲ್ಲಿ ಒಟ್ಟು 6 ಹಂತ ಇದೆ ಅನ್ನಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. 2ನೇ ಹಂತದಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ರಸ್ತೆ ಇದೆ. 3ನೇ ಹಂತದಲ್ಲಿ ಡಬಲ್ ಡೆಕರ್ ಫ್ಲೈಓವರ್. 4ನೇ ಹಂತದಲ್ಲಿ ಜಯದೇವ ಸರ್ಕಲ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ಎಲಿವೇಟೆಡ್ ರಸ್ತೆ ಇದೆ. 5ನೇ ಹಂತ ಗೊಟ್ಟಿಗೆರೆಯಿಂದ ನಾಗವಾರದ ಕಡೆಗೆ ಪಿಂಕ್ ಮೆಟ್ರೋ ಲೈನ್ ಸಿಗುತ್ತೆ. 6ನೇ ಹಂತದಲ್ಲಿ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮೆಟ್ರೋ ಲೈನ್. ಸೊ ಇದಿಷ್ಟು ಜಯದೇವ ಮೆಟ್ರೋ ನಿಲ್ದಾಣದ ವಿಶೇಷತೆ ಅಥವಾ ಹೈಲೈಟ್ಸ್ ಅಂತ ಕರಿಬೋದು. ಬಹು ನಿರೀಕ್ಷಿತ ಯೆಲ್ಲೋ ಲೈನ್ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಮೋದಿಯವರು ಅದಕ್ಕೋಸ್ಕರ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು ಜಯದೇವ ಆಸ್ಪತ್ರೆ ಮೆಟ್ರೋ ಸ್ಟೇಷನ್ ಬಳಿಯಿಂದ ಅದರ ವಿಶೇಷತೆಯನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ. ಸದ್ಯ ನಾನಿರುವಂತಹ ಜಾಗ ಜಯದೇವ ಮೆಟ್ರೋ ನಿಲ್ದಾಣ. ಇದು ಇಡೀ ಏಷ್ಯಾದಲ್ಲೇ ಅತ್ಯಂತ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮೆಟ್ರೋ ನಿಲ್ದಾಣ ಅನ್ನುವಂತಹ ಒಂದು ಖ್ಯಾತಿಗೆ ಜಯದೇವ ಆಸ್ಪತ್ರೆ ಬಳಿ ಇರುವಂತಹ ಮೆಟ್ರೋ ನಿಲ್ದಾಣ ಪಾತ್ರ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 6 ವಿಶೇಷತೆಗಳನ್ನು ಈ ಒಂದು ಮೆಟ್ರೋ ನಿಲ್ದಾಣ ಹೊಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. BMRCL ಕೊಟ್ಟಿರುವಂಥ ಮಾಹಿತಿ ಪ್ರಕಾರ, ಹಾಗೆಯೇ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 6 ವಿಶೇಷತೆಗಳನ್ನು ಈ ಒಂದು ಮೆಟ್ರೋ ನಿಲ್ದಾಣ ಹೊಂದಿದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಕಂಡುಬರುತ್ತೆ. ನಾನು ಆಗಲೇ ಹೇಳಿದಂತೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂತಹ ಮೆಟ್ರೋ ನಿಲ್ದಾಣ ಅನ್ನುವಂಥ ಖ್ಯಾತಿಗೆ ಜಯದೇವ ಮೆಟ್ರೋ ನಿಲ್ದಾಣ ಹೊಂದಿರುವಂಥದ್ದು. ಒಂದು ರೀತಿ ನಿಲ್ದಾಣ ಅನ್ನೋದಕ್ಕಿಂತ ಒಂದು ರೀತಿ ಜಂಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಬಹುಮುಖ್ಯವಾದಂತಹ ಒಂದು ಇಂಟರ್ಚೇಂಜು ಈ ಒಂದು ನಿಲ್ದಾಣ ಆಗುತ್ತೆ. ಅಂದರೆ ಈ ಒಂದು ಮೆಟ್ರೋ ನಿಲ್ದಾಣದಿಂದ ಹಳದಿ ಮತ್ತು ಗುಲಾಬಿ ಭಾಗದ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಇಲ್ಲಿ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಹೇಳಿದಂತೆ ಅಂದರೆ ನೆಲದಲ್ಲಿ ನಿಂತು ನಾವು ನೋಡ್ತಾ ಹೋಗೋದಾದರೆ ಆಕಾಶದ ಎತ್ತರಕ್ಕೆ ಮೆಟ್ರೋ ನಿಲ್ದಾಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸುಮಾರು 200 ಕೋಟಿ ಅಂದಾಜು ಮೊತ್ತದಲ್ಲಿ ಈ ಒಂದು ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ನೆಲದಿಂದ ಸುಮಾರು 29 ಮೀಟರ್ ಎತ್ತರದಲ್ಲಿ ಈ ಒಂದು ನಿಲ್ದಾಣ ಇದೆ. ನಾನು ಆಗಲೇ ಹೇಳಿದಂತೆ 6 ವಿಶೇಷತೆಗಳು ಏನು ಅನ್ನುವಂಥದ್ದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇ ನಾವು ನೋಡ್ತಾ ಹೋಗೋದಾದರೆ ಡೈರಿ ಸರ್ಕಲ್ನಿಂದ ಬನ್ನೇರುಘಟ್ಟ ರಸ್ತೆಯವರೆಗೆ ಅಂಡರ್ ಪಾಸ್ ಇರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ ಇದು ಡೈರಿ ಸರ್ಕಲ್ನಿಂದ ಬನ್ನೇರುಘಟ್ಟ ರಸ್ತೆಯವರೆಗಿನ ಇರುವಂತಹ ಒಂದು ಅಂಡರ್ ಪಾಸು. ಇದು ಒಂದು ವಿಶೇಷತೆ. 2ನೇ ವಿಶೇಷತೆ ಏನು ಅನ್ನೋದು ನಾವು ನೋಡ್ತಾ ಹೋಗೋದಾದರೆ, ನಾನು ನಿಮಗೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ರಸ್ತೆ ಏನಿದೆ ಇದು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂತಹ ಒಂದು ಮಾರ್ಗ. ಈ ಮಾರ್ಗ ಏನಿದೆ ಇದು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂತಹ ಒಂದು ಮಾರ್ಗ. ಇದು 2ನೇ ವಿಶೇಷತೆ. 3ನೇ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋದಾದರೆ, ಈ ರಸ್ತೆಯ ಮೇಲ್ಗಡೆ ಒಂದು ಫ್ಲೈಓವರನ್ನು ನೋಡ್ತಾ ಇದ್ದೀವಿ. ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಅಂಥೇಳಿ ಇಡೀ ಬೆಂಗಳೂರಿನಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಈ ರೀತಿಯಾದಂಥ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಬೇರೆ ಎಲ್ಲೂ ಇಲ್ಲ. ಇದು ಜಯದೇವ ಮೆಟ್ರೋ ನಿಲ್ದಾಣದ ಬಳಿ ಇರುವಂಥದ್ದು. ಇದು 3ನೇ ಹಂತದ ಒಂದು ವಿಶೇಷತೆ. 4ನೇ ಹಂತದ ವಿಶೇಷತೆ ಏನು ಅನ್ನೋಂಥ ನಾವು ನೋಡ್ತಾ ಹೋಗೋದಾದರೆ, ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆಯಲ್ಲ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ಕೂಡ ಎಲಿವೇಟೆಡ್ ರಸ್ತೆಯನ್ನು ಹೊಂದಿರುವಂಥದ್ದು. ಇದು ಈ ಒಂದು ಜಯದೇವ ಮೆಟ್ರೋ ನಿಲ್ದಾಣದ 4ನೇ ವಿಶೇಷತೆ. ಇನ್ನು 5ನೇ ವಿಶೇಷತೆ ನಾವು ನೋಡ್ತಾ ಹೋಗೋದಾದರೆ, ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಅಂದರೆ ಜಯದೇವ ಮೆಟ್ರೋ ನಿಲ್ದಾಣದ ಜಂಕ್ಷನ್ ಅಂತ ನಾವು ಕರಿತೀವಿ, ಆ ಒಂದು ಜಂಕ್ಷನ್ ಅನ್ನು ನೋಡ್ತಾ ಹೋಗೋದಾದರೆ
ಗೊಟ್ಟಿಗೆರೆಯಿಂದ ನಾಗವಾರದ ತನಕ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅದು ನಿರ್ಮಾಣ ಹಂತದಲ್ಲಿ ಇರುವಂಥದ್ದು. ಆ ಪಿಲ್ಲರ್ಗಳೇ ನಾವು ನೋಡ್ತಾ ಇದ್ದೀವಿ. ಇದು ಗೊಟ್ಟಿಗೆರೆಯಿಂದ ನಾಗವಾರದ ಬಳಿ ಮೆಟ್ರೋ ನಿರ್ಮಾಣ ಆಗ್ತದೆ. ಇದು ಈ ಒಂದು ನಿಲ್ದಾಣದ 5ನೇ ವಿಶೇಷತೆ. ಹಾಗೆಯೇ 6ನೇದು ಮತ್ತು ಅತ್ಯಂತ ಕೊನೆಯ ವಿಶೇಷತೆ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ, RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗ ಏನಿದೆ, ಆ ಹಳದಿ ಮಾರ್ಗ ಇದೀಗ ಓಪನ್ ಆಗಿದೆ. ಇದು 6ನೇ ವಿಶೇಷತೆ. ಅಂದರೆ ಸುಮಾರು 200 ಕೋಟಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾದಂತಹ, ಏಷ್ಯಾದಲ್ಲೇ ಅತಿ ದೊಡ್ಡದಾದಂತಹ ಮೆಟ್ರೋ ನಿಲ್ದಾಣ ಅನ್ನುವಂತಹ ಒಂದು ಖ್ಯಾತಿಗೆ ಜಯದೇವ ಮೆಟ್ರೋ ನಿಲ್ದಾಣ ಪಾತ್ರವಾಗಿದೆ. ಅದು ಕೂಡ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಅನ್ನುವಂಥದ್ದು. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ನಿಲ್ದಾಣ ಅನ್ನುವಂಥದ್ದು ಸಾಮಾನ್ಯದ ಮಾತಲ್ಲ. ಅತ್ಯಂತ ವಿಶೇಷತೆ 6 ಪ್ರಮುಖವಾದಂಥ ಹಂತಗಳು ಅನ್ನೋದಕ್ಕಿಂತ ಪ್ರಮುಖವಾದಂಥ 6 ವಿಶೇಷತೆಗಳಿಂದ ಹೊಂದಿರುವಂತಹ ಈ ಒಂದು ಮೆಟ್ರೋ ನಿಲ್ದಾಣ ಜಯದೇವ ಆಸ್ಪತ್ರೆ ಬಳಿ ಇದೆ ಅನ್ನುವಂಥದ್ದು ಬೆಂಗಳೂರಿಗರಾಗಿ ನಮಗೆ ಒಂದು ರೀತಿ ಹೆಮ್ಮೆಯ ವಿಚಾರ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.